ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕೀಮ್, ಸ್ಕಾಲರ್ಶಿಪ್ ಸ್ಕೀಮ್ ಆರ್ ಲೋನ್ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಏನಂದರೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ. ಯಾರೆಲ್ಲ ಸ್ಟೂಡೆಂಟ್ಸು ಈಗಾಗಲೇ CET ಮತ್ತು ನೀಟ್ ಮುಖಾಂತರ MBBS ಅಥವಾ BDS ಅಥವಾ ಬಿ ಆಯುಷ್ ಅಥವಾ ಬಿ ಆರ್ಕಿಟೆಕ್ಚರ್ ಅಥವಾ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ಇದರಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಅವರು ಈ ಮೈನಾರಿಟಿ ಲೋನ್ ಏನಿದೆ, ಅರಿವು ಸ್ಕೀಮ್ ಏನಿದೆ, ಅದರ ಮುಖಾಂತರ ಇದನ್ನು ಅಪ್ಲೈ ಮಾಡಬಹುದು. ಫಸ್ಟ್ ಆಫ್ ಆಲ್ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ನಾವಿಲ್ಲಿ ನೋಡಬಹುದು, ಇದರಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ CET ಮತ್ತು ನೀಟ್ಲಿಂದ ಆಗಿರೋ ವಿದ್ಯಾರ್ಥಿಗಳು ಯಾರೆಲ್ಲ ಈಗ MBBS, MD, MS ಕೋರ್ಸ್ಗಳಿಗೆ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳ ಆಯ್ಕೆಯಾಗಿದ್ದ ವಿದ್ಯಾರ್ಥಿಗಳು ಅವರಿಗೆ ಟೋಟಲ್ 5 lakhs ಅಪ್ ಟು 5 lakh rupees ಲೋನ್ ಕೊಡಲಾಗುವುದು, ವಿತ್ ಇಂಟ್ರೆಸ್ಟ್ ಇರುತ್ತದೆ. ಮತ್ತು ಅದೇ ರೀತಿ BDS, MDS ಅಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಮ್ಯಾಕ್ಸಿಮಮ್ 1 lakh rupees ಕೊಡಲಾಗುವುದು. ಅದೇ ರೀತಿ ಈಗ ಸರ್ಕಾರಿ ಕೋಟಾಗಳಲ್ಲಿ ಬಿ ಆಯುಷ್ ಮತ್ತು ಆಯುಷ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ 50,000 ಮಟ್ಟ ಕೊಡಲಾಗುವುದು. ಮತ್ತು ME, MTech, BE, BTech ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ 50,000 rupees ತನಕ ಅಮೌಂಟನ್ನು ಕೊಡಲಾಗುತ್ತೆ, ಲೋನನ್ನು ಕೊಡಲಾಗುತ್ತೆ. ಈಗ ಇದರಲ್ಲಿ ನೀವು MBBS MBA, MCA ಮಾಡೋ ಸ್ಟೂಡೆಂಟ್ಸ್ಗಳಿಗೆ ಅಪ್ ಟು 50,000 ತನಕ, ಮತ್ತು BSc ಎಲ್ಲ ಓದ್ತಾ ಇರುವ ಡಿಫ್ರೆಂಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಅಪ್ ಟು 50,000 rupees ತನಕ, ಮತ್ತು ಅದೇ ರೀತಿ B Pharma, M Pharma ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ 50,000 ತನಕ ಲೋನನ್ನು ನೀಡಲಾಗುವುದು. ಇದರಲ್ಲಿ ವಿಶೇಷವಾಗಿ ನೋಡಿ, ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದ್ಯಾನ್ 8 lakh rupees. ಫ್ಯಾಮಿಲಿ ಇನ್ಕಮ್ 8 lakh rupeesಗಿಂತ ಹೆಚ್ಚಿಗೆ ಇರಬಾರ್ದು. ನಂತರ 2% ಇಂಟ್ರೆಸ್ಟ್ಲಿಂದ ನೀವು ಲೋನನ್ನು ರೀಪೇ ಮಾಡಬೇಕಾಗುತ್ತೆ. ಈಗ ಬನ್ನಿ, ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ನಾನು ಅದು ಕೂಡ ಮಾಹಿತಿಯನ್ನು ಇದರೆಲ್ಲ ಕೊಡ್ತಾ ಇದ್ದೀನಿ. ನಾವು ನೋಡಬಹುದು, ದಿಸ್ ಈಸ್ ಫಾರ್ ನ್ಯೂ ಸ್ಕೀಮ್, ದಿಸ್ ಈಸ್ ಫಾರ್ ದಿ ನ್ಯೂ ಸ್ಕೀಮ್. ಈಗ ನ್ಯೂ ಸ್ಕೀಮ್ ಏನಿದೆ ಇದರಲ್ಲಿ ನೀವು ಅಪ್ಲೈ ಮಾಡಬಹುದು. ಈಗ ಅದರ ಜೊತೆಗೆ ಮೈನಾರಿಟಿ ಸ್ಟೂಡೆಂಟ್ಸ್ ನೋಡಿ 60% ಸ್ಕೋರ್ ಮಾಡಿರಬೇಕು ನೀವು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಮೈನಾರಿಟಿ ಎಕ್ಸೆಪ್ಟ್ ಕ್ರಿಶ್ಚಿಯನ್ ಸ್ಟೂಡೆಂಟ್ ಟು ಸೆಕ್ಯೂರ್ ಅಟ್ ಲೀಸ್ಟ್ 60% ಮಾರ್ಕ್ಸ್ ಇನ್ ದಿ ಎಕ್ಸಾಮಿನೇಷನ್ ಟು ಗೆಟ್ ದಿ ಲೋನ್. ಲೆಸ್ ದೆನ್ 60% ಇದ್ದರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಈಗ ಇದನ್ನು ಅಪ್ಲೈ ಮಾಡಲಿಕ್ಕೆ ನಾವು ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇಲ್ಲಿ ನಾವು ನೋಡ್ಬೋದು. ದಿ ಅಫಿಷಿಯಲ್ ವೆಬ್ಸೈಟ್, ದ ನೇಮ್ ಆಫ್ ವೆಬ್ಸೈಟ್ ಹಿಯರ್ ಈಸ್ kmdc.karnataka.gov.in. ಈ ವೆಬ್ಸೈಟಿಗೆ ಹೋಗಬೇಕು. ಈ ವೆಬ್ಸೈಟಿಗೆ ಹೋಗಿದ ನಂತರ ನಾವು 1 by 1 ತೋರಿಸ್ತಾ ಇದ್ದೀನಿ ಮಾಹಿತಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಈ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಲ್ಲೇ ನೋಡಿ, ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಅಂತ ಬರ್ತಾ ಇದೆ. ದಿಸ್ ಒನ್, ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದು ಸಂಪೂರ್ಣ ಮಾಹಿತಿ ಇದರಲ್ಲಿ ಬರುತ್ತೆ. ಈಗ ನೀವೇನು ಮಾಡಬೇಕಂದ್ರೆ, ಕೊನೆಯ ದಿನಾಂಕ 30 ಮೇ, ದಿಸ್ ಈಸ್ ದಿ ಲಾಸ್ಟ್ ಡೇಟ್. ಆನ್ಲೈನ್ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ರಿನ್ಯೂವಲ್ ಅರ್ಜಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ನ್ಯೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕ್ಲಿಕ್ ಹೊಸ ಅರ್ಜಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿ ನೀವು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಬೇಕು. ನಾನು ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್, ಸ್ಕೀಮ್, ಮತ್ತು ಇಲ್ಲಿ ನಿಮ್ಮದು ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಆಧಾರ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲೇ ಟಿಕ್ ಮಾಡಿದ ನಂತರ KYC ಆಗಿ ನೆಕ್ಸ್ಟ್ OTP ಬರುತ್ತೆ. OTP ನಂತರ ನಿಮ್ಮದು ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ. ಇದರ ನಂತರ ನೀವು ನಿಮ್ಮದು ಅಕಾಡೆಮಿಕ್ ಇನ್ಫಾರ್ಮೇಷನ್ ಮತ್ತು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನೀವು ಸ್ಟೇಟಸ್ಸು ಇದರಲ್ಲಿ ಚೆಕ್ ಮಾಡಬಹುದು, ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪ ಇರುವ ಮೈನಾರಿಟಿ ಆಫೀಸಿಗೂ ಕೂಡ ನೀವು ವಿಸಿಟ್ ಮಾಡಬಹುದು. ಥ್ಯಾಂಕ್ ಯು.